ಭೇದಗ್ರಹಣಾತ್ ತೇನೋಕ್ತೋ ಅನ್ಯೋನ್ಯ ಸಂಶಯ ಅನ್ಯತ್ವ ಗ್ರಹಣೆ ಅನ್ಯೋನ್ಯ ಸಂಶಯ. ಭೇದ ಅಂತ ತಿಳ್ಕೊಂಡ್ರೆ ಯಾವ ಅನ್ಯೋನ್ಯಾಶ್ರಯಕ್ಕೆ ಅವಕಾಶ ಇಲ್ಲ. ಇಂಥ ತಿಳ್ಕೊಂಡ್ರೆ ಅನ್ಯೋನ್ಯಾಶ್ರಯಾದಿ ದೋಷಗಳೇ ಅವಕಾಶ ಇದೆ. ಅನ್ಯತ್ವಂ ಯದಿ ಸಿದ್ಧಂ ಸ್ಯಾತ್ ಕಥಂ ಅನ್ಯೋನ್ಯ ಸಂಶ್ರಯ. ನಮಗೆ ಯಾತಕ್ಕೆ ಅನ್ಯೋನ್ಯಾಶ್ರಯ ದೋಷ ಬರೋದಿಲ್ಲ ಅಂದರೆ, ಅನ್ಯೋನ್ಯಾಶ್ರಯ ದೋಷ ಬರೋದು ಯಾವಾಗ ಎ ಮೇಲೆ ಬಿ ಡಿಪೆಂಡ್, ಬಿ ಮೇಲೆ ಎ ಡಿಪೆಂಡ್ ಆಗಿದೆ ಅಂತ ಹೇಳಿದರೆ, ಒಂದು ಡಿಪೆಂಡ್ ಆಗಿದೆ ಪ್ರೂವ್ ಆಗಿಬಿಟ್ರೆ ಮತ್ತೆ ಬರೋ ಸಂಭವ ಇಲ್ಲ. ಅದು ಭೇದ ಸಿದ್ಧವಾಗಿರೋದ್ರಿಂದ ನಮಗೆ ಅನ್ಯೋನ್ಯಾಶ್ರಯ ಬರೋದಿಲ್ಲ. ಮಾಯಿ ಮಾಧ್ಯಮಿಕಶ್ಚೈವ ತದುಪೇಕ್ಷವು ಬಭೂಷುಭಿ ಯಚ್ಛೂನ್ಯವಾದಿನ ಶೂನ್ಯಂ ತದೇವ ಬ್ರಹ್ಮಮಾಯಿನಃ. ಆದ್ದರಿಂದ ಮಾಯಾವಾದಿಗಳು, ಮಾಧ್ಯಮಿಕಶ್ಚೈವ ಹಾಗೂ ಮಾಧ್ಯಮಿಕರು, ತದುಪೇಕ್ಷವು ಬಭೂಷುಭಿ ಈ ಕಾರಣದಿಂದಾಗಿ ಬಭೂಷುಭಿ ಉದ್ಧಾರ ಆಗಲು ಬಯಸ್ತಕ್ಕಂಥ ಜನಗಳು ಉಪೇಕ್ಷೆ ಮಾಡಬೇಕೇ ಹೊರತು ಅವರನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಯಚ್ಛೂನ್ಯವಾದಿನ ಶೂನ್ಯಂ ತದೇವ ಬ್ರಹ್ಮಮಾಯಿನಃ. ಶೂನ್ಯವಾದಿಗಳನ್ನ ಯಾವನ್ನ ಶೂನ್ಯ ಅಂತ ಕರೀತಾರೆ ಅದನ್ನೇ ಬ್ರಹ್ಮ ಅಂತ ಮಾಯಾವಾದಿಗಳು ಕರೀತಾರೆ. ಹೆಸರು ಬದಲಾಯಿತೆ ಹೊರತು ಅವ್ರ ಕಾನ್ಸೆಪ್ಟ್ ಬದಲಾಗಿಲ್ಲ. ನಹಿ ಲಕ್ಷಣ ಭೇದೋಸ್ತಿ ನಿರ್ವಿಶೇಷತ್ವ ತಸ್ತಯೋ. ಲಕ್ಷಣ ಭೇದ ಇಲ್ಲ. ಶೂನ್ಯಕ್ಕೆ ಏನು ಡೆಫಿನೇಷನ್ ಕೊಡ್ತಾರೋ ಅವರು ಬ್ರಹ್ಮಕ್ಕೆ ಇವರು ಅದೇ ಡೆಫಿನೇಷನ್ ಕೊಡ್ತಾರೆ. ಆದ್ದರಿಂದ ವಸ್ತು ವ್ಯತ್ಯಾಸವಾಗಲಿಲ್ಲ, ಹೆಸರು ಬದಲಾಯಿತು ಅಷ್ಟೇ. ಅದೇ ಶೂನ್ಯಂ ಬ್ರಹ್ಮ ಬಂತಲ್ಲ, ಶೂನ್ಯಾಭಿಧಂ ಬ್ರಹ್ಮ ಮೊದಲೇ ಇದರಲ್ಲಿ ಮಧ್ವದಲ್ಲಿ ಮೊದಲೇ ಇದರಲ್ಲಿ ಹೇಳಿಬಿಟ್ರು. ಏನಂತ ಮಾಯಾವಾದ ಬಟ್ಟ ಸಾರಾಂಶ ಏನಂತ ಕೇಳಿದರೆ, ಅಸತ್ಪದೇ ಸನ್ ಸದಸದ್ವಿವಿಕ್ತಂ, ಅಸತ್ವವು ಸದಸದ್ವಿರಕ್ಷ ಅಂತ ಕರೆದ್ರು ಅಷ್ಟೇ. ಅದೇ ರೀತಿಯೇ ಶೂನ್ಯವನ್ನು ಬ್ರಹ್ಮ ಅಂತ ಕರೆದ್ರು. ಅದರಿಂದ ವ್ಯತ್ಯಾಸ ಏನೂ ಇಲ್ಲೇ ಇಲ್ಲ. ನಹಿ ಲಕ್ಷಣ ಭೇದೋಸ್ತಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಹೆಸರು ಭೇದ ಬೇರೆ, ಲಕ್ಷಣ ಹೆಸರು ಬೇರೆ ಆದ ಸಮಸ್ಯೆ ಇಲ್ಲ, ಲಕ್ಷಣವೇ ಬೇರೆ ಆಗಿರೋದ್ರಿಂದ ಅದು ಬೇರೆ ಆಗ್ತದೆ. ಆ ಲಕ್ಷಣ ಭೇದ ಆಗಿಲ್ಲ ಇಲ್ಲಿ. ಆದ್ದರಿಂದ ಏನಾಯ್ತದು, ಶೂನ್ಯ ಬ್ರಹ್ಮಗಳಿಗೆ ಯಾವ ವ್ಯತ್ಯಾಸನೂ ಇಲ್ಲ. ನಿರ್ವಿಶೇಷತ್ವತಸ್ತಯೋ, ನಿರ್ವಿಶೇಷೀಯ ಸ್ವಯಂಭಾತೆ ಅಂತ ಏನು ಬಂತಲ್ಲ ಅದಿಬ್ಬರಿಗೂ ಕಾಮನ್. ಅದು ಇದನ್ನು ತತ್ವೋದ್ಯೋಗದಲ್ಲಿ ವಿಸ್ತಾರವಾಗಿ ತೋರಿಸಿದ್ದಾರೆ, ಏನು ವ್ಯತ್ಯಾಸ ಯಾಕಿಲ್ಲ ಅಂಬುದನ್ನು. ಅನೃತಾದಿ ವಿರೋಧಿತ್ವಂ ಉಭಯೋಶ್ಚ ಸ್ವಲಕ್ಷಣ. ಅದೇ ರೀತಿ ಅನೃತಾದಿ ವಿರೋಧಿತ್ವಂ, ಇವರು ಅನ್ಯಾಪೋಹವಾದ ಅಂತ ಹೇಳ್ತಾರೆ. ಅನ್ಯಾಪೋಹವಾದ ಅಂದ್ರೇನು, ಒಂದು ವಸ್ತು ಇದೆ ಅಂದರೆ ಇದೆ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಅದರಿಂದ ಬೇರೆಯಾಗಿ ಇಲ್ಲ ಅಂತ ಅರ್ಥ. ನೆಗೆಟಿವ್ ಆಗಿ ಹೇಳೋದು ಅನ್ಯ ಅಪೋಹವಾದ. ಗೊತ್ತಾ? ಬ್ರಹ್ಮ ಅಂದರೆ ಬ್ರಹ್ಮ ಅಂತ ಅರ್ಥ ಅಲ್ಲ, ಸತ್ ಅಂದರೆ ಸತ್ತು ಅಂತ ಅರ್ಥ ಅಲ್ಲ, ಅಸತ್ ಅಲ್ಲ ಅಂತ ಅಷ್ಟೇ ಅರ್ಥ, ಗೊತ್ತಾಯ್ತಾ? ಅನ್ಯ ಅಪೋಹ, ಅದಕ್ಕೆ ಆಪೋಸಿಟ್ ಅಲ್ಲ ಅಂಬೋದೇ ಅದರ ಸಿದ್ಧಾಂತ. ಹಾಗೆ ಆಪೋಸಿಟ್ ಆದ್ರೆ ಆಗತ್ತಲ್ಲ, ಅದಾಗೋದಿಲ್ಲ, ಗೊತ್ತಾಯ್ತಾ? ಸತ್ ಅಂದರೆ ಅಸತ್ತಲ್ಲ. ಈ ರೀತಿಯ ವಾದಗಳನ್ನು ಮುಂದಿಟ್ಬಿಟ್ಟು ಜನಗಳಿಗೆಲ್ಲ ಒಂದು ಹೊಸ ರೀತಿಯಾದ ಭ್ರಾಂತಿಗೆ ಅವಕಾಶ ಆಯಿತು. ಸ್ವಲಕ್ಷಣಂ ಸ್ವವಾಕ್ಯಾಭಾವ ಸಂವಾದಾತ್ ನ ಕೃತ್ಯಂ ಪ್ರತಿವಾದಿನಃ. ಸ್ವವಾಕ್ಯ ಅಭಾವ ಸಂವಾದಾತ್ ನ ಕೃತ್ಯಂ ಪ್ರತಿವಾದಿನಃ ತತ್ಪಕ್ಷ ಇತಿ ವೈಧರ್ಮ್ಯಾತ್ ನ ಸ್ವಪ್ನಾದಿವತ್ ಇತ್ಯಜಃ. ಆದ್ದರಿಂದ ಸ್ವಪ್ನ ದೃಷ್ಟಾಂತ ಕೊಡಲಿಕ್ಕೆ ಬರೋದಿಲ್ಲ. ಸ್ವವಾಕ್ಯಾಭಾವ ಸಂವಾದಾತ್ ನ ಕೃತ್ಯಂ ಪ್ರತಿವಾದಿಗೆ ಹೇಳ್ತಕ್ಕಂಥದ್ದು ಯಾವುದು ಉಳ್ಕೊಂಡಿಲ್ಲ ಈಗ. ತತ್ಪಕ್ಷೆ ಇತಿ ವೈಧರ್ಮ್ಯಾತ್ ನ ಸ್ವಪ್ನಾದಿವದಿತ್ಯಜ. ಇಲ್ಲಿ ವೈಧರ್ಮ್ಯಾತ್ಯನ ಸ್ವಪ್ನಾದಿವತ್ ಅಂತ ಸೂತ್ರ ಇದೆ. ಆ ಸೂತ್ರಕ್ಕೆ ಅರ್ಥ ಏನು ಅಂದರೆ, ನಾವು ಸ್ವಪ್ನದ ಬಗ್ಗೆ ವ್ಯತ್ಯಾಸ ಏನು ಹೇಳಿಲ್ಲ, ಮುಂದೆ ಹೇಳೋದು ಇದರಲ್ಲಿ ಬದ್ದೇ ಇದೆ. ಅದು ಸ್ವಪ್ನ ದೃಷ್ಟಾಂತವನ್ನು ಕೊಡಲಿಕ್ಕೆ ಬರೋದಿಲ್ಲ. ಯಾವುದಕ್ಕೆ? ಜಗತ್ತಿಗೆ, ಗೊತ್ತಾಯ್ತಾ? ಯಾಕೆ ಕೊಡೋದು ಬರೋದಿಲ್ಲ ಅಂದರೆ, ಸ್ವಪ್ನ ಸತ್ಯವಾಗಿದೆ, ನೀವು ಹೇಳೋ ಜಗತ್ತೇನದು ಮಿಥ್ಯೆ ಆಗಿದೆ, ನಾವು ಹೇಳೋ ಜಗತ್ತು ಸತ್ಯವಾಗಿದೆ ಪೂರ್ತಿಯಾಗಿ. ಸ್ವಪ್ನದಲ್ಲಿ ಎರಡು ಭಾಗ ಇದೆ, ಒಂದು ಭ್ರಮೆ ಇದೆ, ಪ್ರಮ ಇದೆ, ಗೊತ್ತಾಯ್ತಾ? ಜಗತ್ಸನ್ನಾದ್ರ ಬಗ್ಗೆ ಎರಡು ಭಾಗ ಇಲ್ಲ, ಸತ್ಯ ಅಂತಲೇ ಇದೆ. ನೀವು ಹೇಳ್ತಕ್ಕಂಥ ಸಸದ್ವಿಲಕ್ಷಣ ಅಂಬೋದು ಸುಳ್ಳು ಅಂತಲೇ ಇದೆ. ಈ ಮೂರು ವ್ಯತ್ಯಾಸ ಇರೋದ್ರಿಂದ ವೈಧರ್ಮ್ಯಾಚ್ಯ ನ ಸ್ವಪ್ನಾಧಿವತ್, ಸ್ವಪ್ನ ದೃಷ್ಟಾಂತವನ್ನು ಕೊಡಲಿಕ್ಕೆ ಹೋಗ್ಕೂಡ್ದು. ಅದು ವೈಧರ್ಮ್ಯ. ವೈಧರ್ಮ್ಯ ಅಂದ್ರೇನು? ಡಿಸ್ಸಿಮಿಲರ್. ಸಿಮಿಲರ್ ಅಲ್ಲ, ಅದು ಡಿಸ್ಸಿಮಿಲರ್ ಕೇಸ್ ಆದ್ದರಿಂದ ಅದು ಬರೋದಿಲ್ಲ. ಅಂದರೆ ಇನ್ನು ಹೇಳೋದಾದ್ರೆ ವ್ಯತಿಕರಣ ದೃಷ್ಟಾಂತ ಅಂತೀವಲ್ಲ ಹಾಗೆ. ಪರ್ವತದಲ್ಲಿ ವನ್ನಿ ಇದೆ, ಧೂಮ ಇರೋದರಿಂದ ಹೇಗೆ ಅಂತ ಕೇಳಿದರೆ ಸರೋವರದಂತೆ. ಸರೋವರದಲ್ಲಿ ಏನಿದೆ? ಧೂಮ ಬಗ್ಗೆ ಚಾನ್ಸಸ್ಸೇ ಇಲ್ಲ. ಮಹಾನಸವತ್ ಅಂತ ಕೊಟ್ಟರೆ ಸರಿ, ಮಹಾಹೃದವತ್ ಅಂತ ಕೊಟ್ಟರೆ ಬರೋದಿಲ್ಲ.
ಸೌವಾಕ್ಯಾಭಾವ ಸಂವಾದ ತಾಕೃತ್ಯಂ ಪ್ರತಿವಾದಿನಃ ತತ್ಪಕ್ಷ ಇತಿ ವೈಧರ್ಮ್ಯಾನ್ ನ ಸ್ವಪ್ನಾದಿವತ್ ಇತ್ಯಜಃ ಅಪ್ರಯತ್ನಾನ್ ನಿರಾಚಕ್ರೇ ಚೈತಿ ದೃಷ್ಟಿ ವಿರುದ್ಧತಾಂ. ಅಪ್ರಯತ್ನ ಹೆಚ್ಚು ಕಷ್ಟಪಡಬೇಕಾದ ಶ್ರಮನೇ ಇಲ್ಲ, ಅತಿ ಸುಲಭವಾಗಿ ಇದನ್ನು ತೆಗೆದುಹಾಕಬಹುದು. ಇತಿ ದೃಷ್ಟಿ ವಿರುದ್ಧತಾಂ. ದೃಷ್ಟಿ ವಿರುದ್ಧ ಅಂದರೆ ಪ್ರತ್ಯಕ್ಷ ವಿರೋಧ ಅಂತ. ಏನ ಇದು ಮುಂದೆ ಅದು ವಿಸ್ತಾರ ಅಲ್ಲಿ ಹೇಳ್ತಾರೆ. ಉಳಿದಲ್ಲ ಸ್ವಪ್ನದ ಬಗ್ಗೆ ಹೇಳೋದಲ್ಲ ಅಲ್ಲಿ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ದಿಲ್ಲಿ. ಅಪ್ರತ್ಯಕ್ಷ ನಿಷ್ಪ್ರಮಾಣತ್ವಮಪ್ಯಸ್ಯ ಸೂಚಯಾಮಾಸ ವಿಶ್ವಕೃತೆ. ದೃಷ್ಟಿ ವಿರೋಧ ಅಂದರೆ ಪ್ರಮಾಣ ವಿರೋಧ, ನಿಷ್ಪ್ರಮಾಣ ಅಂದರೆ ಪ್ರಮಾಣ ಅಭಾವ. ಏನ ಹೌದು ಹೌದು. ನೀವೇನು ಸ್ವಪ್ನ ದೃಷ್ಟಾಂತ ಕೊಡ್ತೀರಿ ಅದು ಸರಿಯಲ್ಲ ಅಂತ ಹೇಳಿ. ಸ್ವಪ್ನ ಇದ್ದಾಗ ಅಲ್ಲ ಇದು ಯಾವುದು ನೀವು ಹೇಳ್ತಕ್ಕಂಥ ವಸ್ತು ಜಗತ್ತಿನ ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಯಾಕೆ ಸ್ವಪ್ನ ಸತ್ಯವಾಗಿರೋದ್ರಿಂದ ಅಂತ ಅಲ್ಲಿ ಡೀಟೇಲ್ಸ್ ಅಲ್ಲಿ ಸ್ವಪ್ನ ದೃಷ್ಟಾಂತ ಕೊಟ್ಟು ಏನಂತಾರೆ, ಸುಳ್ಳು ಅಂತಾರೆ. ಸ್ವಪ್ನದಲ್ಲಿ ಕಂಡ ವಸ್ತುಗಳು ಹೇಗೆ ಸುಳ್ಳು, ಹಾಗೆ ಕಣ್ಣಿಗೆ ಕಂಡ್ರು ಜಗತ್ತು ಸುಳ್ಳು ಅಂತ ಅರ್ಥ. ಸ್ವಪ್ನದಲ್ಲಿ ಕಂಡಿದ್ದು ಸುಳ್ಳು ತಾನೇ, ಅಲ್ಲಿ ಬಂಗಾರ ಕಂಡಿದ್ದು ಕಾಣಲಿಲ್ಲ, ಎದ್ದ ನೋಡಿದ್ರೆ ಇಲ್ಲ, ಸುಳ್ಳು ಅಂತ ಗೊತ್ತಾಯ್ತಲ್ಲ. ಎದ್ದಾಗ ನೆನ್ಪಿಟ್ಕೊಡಿ, ಎದ್ದಾಗ ಕನಸಲ್ಲಿ ಕಂಡಿದ್ದು ಸುಳ್ಳು ಅಂತ ಗೊತ್ತಾಗುತ್ತೋ ಹಾಗೆ ಬ್ರಹ್ಮಜ್ಞಾನ ಬಂದಾಗ ಇಷ್ಟೊತ್ತು ಇದ್ದಿದ್ದೆಲ್ಲ ಇದೆಲ್ಲ ಕನಸಿದ್ದಾಗೆ, ಇದೆಲ್ಲ ಕನಸಿದ್ದಾಗೆ ಅಂತ ಹೇಳ್ತಾರೆ. ಹಾಗಲ್ಲ ಅಂಥೇಳಿ, ಕನಸಿದ್ದಾಗಲ್ಲ ಇದು, ಕನಸಲ್ಲಿ ಸಿಕ್ಕಿದ್ದು ನೋಡ್ಲಿಕ್ಕೆ ಇಲ್ಲ, ಆಮೇಲೆ ಇದೇ ಈಗ. ಆದ್ದರಿಂದ ಏನಲ್ಲ ಇದು, ಅದಕ್ಕೆ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ. ಸ್ವಪ್ನ ಬಿತ್ತು ಹೀಗೆ ಕಾಣ್ತು ಅಂತ ಹೇಳ್ತೇವೆ ನೀವೀಗ. ಸ್ವಪ್ನದಲ್ಲಿ ಆನೆ ಕಂಡಿದ್ದು ಹೌದು, ಹೊರಗಿನ ಆನೆ ಅಲ್ಲ ಅದು. ಭ್ರಮೆ ಇರೋದಲ್ಲಿ ಹೊರಗಿನ ಆನೆ ಅಂತ ತಿಳ್ಕೊಂಡಿದ್ದು ಭ್ರಮೆ, ಆನೆ ಕಂಡಿದ್ದು ಸತ್ಯ. ಇವತ್ತು ಆನೆ ಚಿತ್ರ ತೋರಿಸಿದಾಗ ಆನೆ ಎಂಬುದು ಸತ್ಯ, ಆದರೆ ಈ ಆನೆ ಅಲ್ಲ ಎಂಬುದು ಇದು ಸುಳ್ಳಲ್ಲ. ಈ ಮಧ್ಯೆ ಚಿತ್ರ ಸುಳ್ಳಲ್ಲ, ಚಿತ್ರದಲ್ಲಿರೋ ಆನೆ ನಿಜವಾದ ಆನೆ ಅಂತ ತಿಳ್ಕೊಳ್ಳೋದು ತಪ್ಪೇ ಹೊರತು ಏನಲ್ಲ, ಆನೆನೇ ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆನೆ ಯಾರು ಚಿಕ್ಕ ಮಕ್ಕಳು ಕೇಳಿದ್ರೆ ಆನೆ ಅಂತ ಹೇಳುತ್ತಾರೆ, ಗೊತ್ತಾಯ್ತಾ? ಆನೆಯ ಚಿತ್ರ ಮನಸ್ಸಲ್ಲಿರೋದು ಏನು ಅಂದ್ರೆ ಇದು ಆನೆ ಅಂತ ಎಲ್ಲೆಲ್ಲಿ ಕರೀತಾರೆ ಚಿತ್ರ ನೋಡಿ, ಅದಕ್ಕೆ ಏನರ್ಥ, ಇದು ಆನೆಯ ಚಿತ್ರ ಅಂತ ಅರ್ಥ. ಅದೇ ಸ್ವಪ್ನದಲ್ಲಿ ಕಂಡ ಪದಾರ್ಥ ಅಂತ ಅರ್ಥನೇ ಹೊರತು ಸ್ವಪ್ನೇ ಸುಳ್ಳ ಕಂಡಿದ್ದು ನೀನು ಸುಳ್ಳಾಗಿದ್ದಕ್ಕೆ ಅದು ಅರ್ಥಕ್ರಿಯಾಕಾರ್ಯತ್ವ ಇರಬಾರ್ದು. ಜೋರಾಗಿ ಕೂಗ್ತಾನೆ ಹುಲಿ ಸಿಂಹ ಬಂತು ಅಂತ ಹೇಳಿಬಿಟ್ಟು, ಅದು ಸತ್ಯ ಆಗಲಿಲ್ಲ. ಆಗ ಒಳ್ಳೆ ಸ್ವಪ್ನ ಬೀಳುತ್ತೆ, ಎದ್ದ ಮೇಲೆ ಕೂಡ ಭಾರಿ ಖುಷಿ ಅವನಿಗೆ, ಸುಳ್ಳು ಅಂತ ಅನಿಸಲಿಲ್ಲ. ಎಲ್ಲೋ ಹೋದಾಗೆ ಸಮುದ್ರ ನದಿ ಸ್ನಾನ ಮಾಡಿದಾಗೆ ದೇವ್ರ ದರ್ಶನ ಮಾಡಿದಾಗೆ ಕಾಣುತ್ತೆ. ಎದ್ದಾಗ ಯಾವುದೂ ಇಲ್ಲ, ಬಟ್ ಎಷ್ಟು ಖುಷಿ ಇದೆ ಅವನಿಗೀಗ. ಸುಳ್ಳಿಗೆ ಶಕ್ತಿ ಇರ್ತಿತ್ತ? ಅದೇ ರೀತಿ ಸುಳ್ಳು ಹುಲಿ ಬಂದರೆ ಯಾರು ಗಾಬರಿ ಆಗ್ತಾ? ಅದೇ ಗಾಬರಿ ಆಗಿ ಇನ್ನೂ ನಡ್ತಾ ಇದ್ದೆ, ಎಚ್ಚೆತ್ತ ಮೇಲೆ ನಡ್ಕ ಅವನಿಗೆ ಇನ್ನೂ ಕೂಡ ನೆನೆಸ್ಕೊಂಡ್ಬಿಟ್ಟು ಇನ್ನೂ ಗಾಬರಿ ಆಗ್ತಾ ಇದ್ದಾನೆ, ಯಾಕೆ ಇಲ್ಲಿ ಬಂದಿತ್ತು ಅಂತೇಳಿ. ಇದೆಲ್ಲ ಇರೋದರಿಂದ ಸ್ವಪ್ನ ಸುಳ್ಳಲ್ಲ. ಹೆಚ್ಚು ವಿಚಾರ ಅಲ್ಲಿ ಹೇಳ್ತಾರೆ. ಅಪ್ರಯತ್ನ ನಿರಾಚಕ್ರೇ ಚ ಇತಿ ದೃಷ್ಟಿ ವಿರುದ್ಧತಾ ನಿಷ್ಪ್ರಮಾಣತ್ವಮಪ್ಯಸ್ಯ ಸೂಚಯಾಮಾಸ ವಿಶ್ವಕೃತೆ. ವಿಶ್ವಕೃತ್ ವೇದವ್ಯಾಸದೇವರು ಯಾರು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ವಿಶ್ವಕೃತ್ ಸೃಷ್ಟಿ ಮಾಡಿದವರೇ ಅವರು, ಅಂಗಡಿ ತೋರಿಸಿದ್ರು ಕೊಟ್ಟಿದ್ದೆ ಅಲ್ಲ ಅಂತ ಹೇಳ್ತಾರಾ? ವಿಶ್ವ ಸೃಷ್ಟಿ ಮಾಡಿದವರೇ ಹೇಳ್ತಾರೆ ವಿಶ್ವ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದು ವಿಶ್ವಕೃತನ ಪದ ಉಪಯೋಗಿಸಿರೋದನ್ನು ಗಮನಿಸಬೇಕು. ಸುಮ್ಮನೆ ವಿಶ್ವಕೃತ್ ವೇದವ್ಯಾಸರು ಒಂದು, ಇನ್ನೊಂದೇನು ಜಗತ್ ಸೃಷ್ಟಿ ಮಾಡಿದವರೇ ಅವರು, ಅದನ್ನು ಸುಳ್ಳು ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಆ ವಿಷಯ ಮುಗಿತು.